ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡದೆ ಹಾಗೂ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಸಾಮಾನ್ಯ ಸಭೆ ನಿಯಮಗಳನ್ನು ಉಲ್ಲಂಘಿಸಿ ಅವ್ಯವಹಾರ ನಡೆಸಲಾಗಿದೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ನ್ಯಾಯವಾದಿ ವಿಜಯ್ ಕುಮಾರ್ ನಾತೆ ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ವಿಜಯ್ ಕುಮಾರ್ ನಾತೆ ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಅವರಿಗೆ ಲಿಖಿತ ರೂಪದಲ್ಲಿ ದೂರು ಸಲ್ಲಿಸಿ 2022ನೇ ಸಾಲಿನಿಂದ ಈವರೆಗೆ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಮತ್ತು ನಿಧಿ ಮನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಂಬಂಧಪಟ್ಟವರ ವಿರುದ್ಧ ತನಿಖೆ ಕೈಗೊಂಡು ಕಾಮಗಾರಿಗಳ ಸ್ಥಳ ಪರಿಶೀಲನೆ ನಡೆಸಬೇಕು. ಈ ಹಿಂದೆಯೂ ಅವ್ಯವಹಾರ ನಡೆಸಿರುವ ಕುರಿತು ದೂರು ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಅದರಿಂದ ಕೂಡಲೇ ಕ್ರಮ ಕೈಗೊಂಡು ತಪ್ಪಿಸ್ಥರು ದುರ್ಬಳಕೆ ಮಾಡಿಕೊಂಡ ಹಣ ವಾಪಸಾತಿ ಮಾಡಿ ಸರ್ಕಾರದ ಖಾತೆಗೆ ವಾಪಸ್ ಜಮಾ ಮಾಡಬೇಕು ಅಂತ ನಾತೆ ಒತ್ತಾಯಿಸಿದ್ದಾರೆ. ನಾನು ವಿಜಯ್ ಕುಮಾರ್ ನಾತೆ, ನ್ಯಾಯವಾದಿಗಳು ಹಾಗೂ ದುಬಲ್ಗುಂಡಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು, ದುಬಲ್ಗುಂಡಿ ಗ್ರಾಮ ಪಂಚಾಯತ್ನಲ್ಲಿ 2022ರಿಂದ 2025ರವರೆಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಅವ್ಯವಹಾರ ಆಗಿದ್ದು, ಅದರ ಬಗ್ಗೆ 5,000 ಪುಟಗಳ ದಾಖಲೆಗಳನ್ನು ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ರವರಿಗೆ ನಾನು ದೂರು ನೀಡಿದ್ದು ನಿಜ. 14/3/2025ರಂದು ತನಿಖೆಗೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿರ್ತೇನೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿ ಅಂತೇಳಿ ಆದೇಶ ಮಾಡಿದ್ದಾರೆ. ಆ ಸಲುವಾಗಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅತಿ ಜರೂರಿ ಎಂದು, ಯಾಕೆಂದರೆ ಸಾಕ್ಷಿ ನಾಶಪಡಿಸ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ನಾಗರಾಜ್ ಬೋಜ್ಗುಂಡಿ ಅವರು ಆ ಸಲುವಾಗಿ ಈ ಕೂಡಲೇ ತನಿಖೆಗೊಳಪಡಿಸಬೇಕು ಮತ್ತು ಒಂದು ವೇಳೆ ತನಿಖೆ ಪಾರದರ್ಶಕವಾಗಲಿ, ಅದಕ್ಕೂ ನಂದು ಸ್ವಾಗತ ಇದೆ. ತಪ್ಪು ಹಾದಿಗಿಡಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಅಧ್ಯಕ್ಷರು ಮಾಡ್ತಾಯಿದ್ದಾರೆ. ಆ ಸಲುವಾಗಿ ನೀವು ತನಿಖೆ ಮಾಡಿ ಅಂತ ಕೊಡೋಕೆ ನಿಮಗೇನು ಅಧಿಕಾರ ಇಲ್ಲ. ತನಿಖೆ ಮಾಡಿ ಅಂತ ನಾ ಹೇಳಿದ್ದೀನಿ, ಅಧಿಕಾರಿಗಳು ಒಂದು ಮಾಡ್ತಾರೆ, ನೀವು ಅದು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ ಮಾಡೋಕ್ಕೆ ಹೋಗ್ಬೇಡ್ರಿ. ಅಧಿಕಾರಿಗಳು ಇದಾರೆ, ನೀವು ತಪ್ಪು ಮಾಡಿದ್ದು ನೀವೇ ತನಿಖೆ ಮಾಡಿರಿ ಅಂತೇಳಿ ಆಗ್ರಹ ಮಾಡೋಕೆ ನಿಮ್ಗೆ ಯಾವ ನೈತಿಕತೆ ಇದೆ ರೀ? ಅದ್ರ ಸಲುವಾಗಿ ನಂದು ಆಗ್ರಹ ಇದೆ. ದುಬಲ್ಗುಂಡಿ ಗ್ರಾಮ ಎಲ್ಲ ಜನಾಂಗದ ಏಳಿಗೆಗಾಗಿ, ಗ್ರಾಮದ ಏಳಿಗೆಗಾಗಿ ನಾನು ಈ ದೂರು ನೀಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಗ್ರಾಮದ ಒಳಿತಿಗಾಗಿ ನಾನು ಮಾಡಿದ್ದೀನಿ. ನನ್ನ ಉದ್ದೇಶ ಯಾವುದು ದುರುದ್ದೇಶ ಇಲ್ಲ. ಗ್ರಾಮದ ಅಭಿವೃದ್ಧಿಯೇ ನನ್ನ ಧ್ಯೇಯ ಇದೆ. ಅದ್ರ ಸಲುವಾಗಿ ಇದೇನೋ ಸರ್ವಾಧಿಕಾರಿ ಧೋರಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಬೋಜ್ಗುಂಡಿರವ್ರು ಮಾಡ್ತಾಯಿದ್ದಾರೆ. ಅವರ ಅವರು ಧೋರಣೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ನಾನು ಖಂಡಿಸ್ತೇನೆ. ಇವತ್ತಿನ ದಿವಸ ನಾ ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನಂದ್ರೆ, ಅಧ್ಯಕ್ಷರ ಅವ್ಯವಹಾರ ತನಿಖೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಕೂಡಲೇ ತನಿಖೆ ಮಾಡಬೇಕಂತೇಳಿ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ.